ಎಬಿ ಡಿವಿಲಿಯರ್ಸ್ ಈ ಹೆಸರು ಕೇಳಿದ್ರೇನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಿಗೆ ಅದೇನೋ ಪುಳಕ. ಡಿವಿಲಿಯರ್ಸ್ ಸೌತ್ ಆಫ್ರಿಕಾದ ಆಟಗಾರನೇ ಆಗಿದ್ರು ಕೂಡ ನಮ್ಮ ಆರ್ಸಿಬಿ ಫ್ಯಾನ್ಸ್ ಅಂತೂ ನಮ್ಮನೆಯ ಆಟಗಾರ ಎನ್ನುವಂತೆಯೇ ಪ್ರೀತಿಯನ್ನ ತೋರಿಸಿದ್ದಾರೆ, ಈಗಲೂ ಕೂಡ ತೋರಿಸ್ತಾ ಇದ್ದಾರೆ. ಇತ್ತೀಚೆಗೆ ಎಬಿಡಿ ಆಟ ನೋಡೋಕೆ ಆಗ್ತಾ ಇಲ್ಲ ಅಂತ ಬೇಜಾರಾಗಿದ್ದಂತ ಫ್ಯಾನ್ಸ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. 4 ವರ್ಷಗಳ ಬಳಿಕ ಡಿವಿಲಿಯರ್ಸ್ ಬ್ಯಾಟ್ ಹಿಡಿಯೋದು ಕನ್ಫರ್ಮ್ ಆಗಿದೆ, ಅದು ಕೂಡ ಕ್ಯಾಪ್ಟನ್ ಆಗಿ. ಹಾಗಾದ್ರೆ ಯಾವ ಟೀಮ್ ಯಾವಾಗ ಕ್ರೀಡಾಂಗಣಕ್ಕೆ ಬರ್ತಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಿಸ್ಟರ್ 360 ಬ್ಯಾಟರ್ ಅಂತ ಕರೆಸಿಕೊಳ್ಳದಿದ್ದಂತ ಎಬಿ ಡಿವಿಲಿಯರ್ಸ್ ಮೈದಾನದಿಂದ ಹಿಂದೆ ಸರಿದು 4 ವರ್ಷಗಳೇ ಕಳೆದಿವೆ. ಡಿವಿಲಿಯರ್ಸ್ 2018ರ ಮೇ ತಿಂಗಳಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಹೊಂದಿದ್ರು. ಅದಾದ ಬಳಿಕ 2021ರವರೆಗೂ ಕೂಡ IPL ನಲ್ಲಿ ಆಡೋದನ್ನ ಕಂಟಿನ್ಯೂ ಮಾಡಿದ್ರು. ಅದಾದ ಬಳಿಕ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ದಕ್ಷಿಣ ಆಫ್ರಿಕಾದ ಅದೇ ಮಾಜಿ ನಾಯಕ ಈಗ ಮೈದಾನಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಬಲಗೈ ಬ್ಯಾಟರ್ ಎಬಿಡಿ ಕ್ಯಾಪ್ಟನ್ ಆಗಿ ಅಂಗಳಕ್ಕೆ ಧುಮುಕ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾದ ಕ್ಯಾಪ್ಟನ್ ಆಗಿ ಎಬಿಡಿ ಕಣಕ್ಕೆ. ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕ ಎಬಿ ಡಿವಿಲಿಯರ್ಸ್ ಮತ್ತೊಮ್ಮೆ ಬ್ಯಾಟ್ ಹಿಡಿಯಲಿದ್ದಾರೆ. ಹಾಗಂತ IPL ನಲ್ಲಿ ಅಲ್ಲ, ಮುಂದಿನ ಜುಲೈನಲ್ಲಿ ನಡೆಯಲಿರುವಂತಹ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ನ 2ನೇ ಆವೃತ್ತಿಯಲ್ಲಿ ಗೇಮ್ ಚೇಂಜರ್ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ತಂಡದ ನಾಯಕನಾಗಿ ಆಡಲಿದ್ದಾರೆ. ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದಂತ ನಂತರ ಮಹತ್ವದ ಕಂಬ್ಯಾಕ್ ಇದು. ಡಿವಿಲಿಯರ್ಸ್ ಅವರೇ ಸ್ವತಃ ಈ ಸುದ್ದಿಯನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. 2021ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಂತ ಎಬಿಡಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೀಮ್ ಮುನ್ನಡೆಸಲಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿರುವಂತಹ ಡಿವಿಲಿಯರ್ಸ್ ಇದು ಅಧಿಕೃತವಾಗಿದೆ. ಮುಂಬರುವ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ 2025ರಲ್ಲಿ ನಾನು ದಕ್ಷಿಣ ಆಫ್ರಿಕಾ ತಂಡಕ್ಕಾಗಿ ಆಡ್ತೇನೆ. ನಿಮ್ಮ ಕ್ಯಾಲೆಂಡರ್ನಲ್ಲಿ ದಿನಾಂಕವನ್ನ ಗುರುತು ಹಾಕಿಕೊಳ್ಳಿ. ಈ ಪಂದ್ಯಾವಳಿಯು ಜುಲೈ 18ರಿಂದ ಆಗಸ್ಟ್ 2ರವರೆಗೆ ನಡೆಯುತ್ತೆ. ಇತರ 5 ದೇಶಗಳ ಸ್ಟಾರ್ ಆಟಗಾರರೊಂದಿಗೆ ಆಡುವ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ದೇನೆ ಅಂತ ಬರ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿರುವ ಎಬಿಡಿ ಸೌತ್ ಆಫ್ರಿಕಾ ಕಂಡಂತಹ ಬೆಸ್ಟ್ ಪ್ಲೇಯರ್ಗಳಲ್ಲಿ ಇವರು ಕೂಡ ಒಬ್ರು. 114 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಅವರು ಆಫ್ರಿಕಾ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಡಿವಿಲಿಯರ್ಸ್ 27 ಶತಕಗಳ ಸಹಾಯದಿಂದ 8765 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆಯೇ ಏಕದಿನದಲ್ಲಿ ಆಡಿರುವಂತಹ 218 ಇನ್ನಿಂಗ್ಸ್ಗಳಲ್ಲಿ 9577 ರನ್ ಗಳಿಸಿದ್ದಾರೆ. ಇದರಲ್ಲಿ 25 ಶತಕಗಳು ಕೂಡ ಸೇರಿವೆ. T20 ಮಾದರಿಯಲ್ಲೂ ಕೂಡ 78 ಪಂದ್ಯಗಳನ್ನಾಡಿರುವಂತವರು 10 ಅರ್ಧ ಶತಕಗಳ ಸಹಾಯದಿಂದ 1677 ರನ್ಗಳನ್ನ ಕಲೆ ಹಾಕಿದ್ದಾರೆ. IPL ನಲ್ಲೂ ಕೂಡ ಅಬ್ಬರಿಸುವಂತ ಎಬಿಡಿ 184 ಪಂದ್ಯಗಳಲ್ಲಿ 5162 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 3 ಶತಕಗಳು ಕೂಡ ಸೇರಿವೆ. ಸದ್ಯ ಎಬಿಡಿ ಕಂಬ್ಯಾಕ್ ಬಗ್ಗೆ ದಕ್ಷಿಣ ಆಫ್ರಿಕಾ ಚಾಂಪಿಯನ್ಸ್ನ ಸಹ ಮಾಲೀಕ ಹಾಗೆ ಗೇಮ್ ಚೇಂಜರ್ಸ್ನ ಸಂಸ್ಥಾಪಕ ಆಗಿರುವಂತ ಅಮನ್ದೀಪ್ ಸಿಂಗ್ ಅವರು ಮಾತನಾಡಿದ್ದಾರೆ. ಡಿವಿಲಿಯರ್ಸ್ ತಂಡವನ್ನ ಸೇರುವ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವದ ಲೆಜೆಂಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸೋಕೆ ಮತ್ತೆ ನಮ್ಮ ಕ್ರಿಕೆಟ್ ದಿಗ್ಗಜರ ಅದ್ಭುತ ಪ್ರತಿಭೆಯನ್ನ ಪ್ರದರ್ಶನ ಮಾಡೋಕೆ ನಮಗೆ ಗೌರವ ಇದೆ. ನಮ್ಮ ನಾಯಕನಾಗಿ ಎಬಿ ಡಿವಿಲಿಯರ್ಸ್ ಹಿಂತಿರುಗ್ತಾ ಇರೋದು ನಮ್ಮ ತಂಡಕ್ಕೆ ಹೊಸ ಉತ್ಸಾಹ ಬಂದಿದೆ ಮತ್ತು ಅವರ ನಾಯಕತ್ವ ನಿಸ್ಸಂದೇಹವಾಗಿ ನಮ್ಮನ್ನ ಹೊಸ ಎತ್ತರಕ್ಕೆ ಪ್ರೇರೇಪಣೆ ಮಾಡುತ್ತೆ ಎಂದಿದ್ದಾರೆ. ಒಟ್ನಲ್ಲಿ ಕೂಲ್ ಅಂಡ್ ಕಾಮ್ ಆಗಿ ಹೊಡಿಬಡಿ ಆಟದ ಮೂಲಕ ಕೋಟ್ಯಂತರ ಅಭಿಮಾನಿಗಳ ಪಾಲಿಗೆ ಎಬಿಡಿ ಆರಾಧ್ಯ ದೈವವಾಗಿದ್ದಾರೆ. ಅದರಲ್ಲೂ ಕೂಡ ಆರ್ಸಿಬಿ ಪಾಲಿಗೆ ಆಪತ್ ಬಾಂಧವನೇ ಸರಿ. ಇದೇ ಎಬಿ ಡಿವಿಲಿಯರ್ಸ್ ಈಗ ಮತ್ತೊಮ್ಮೆ ಕ್ರಿಕೆಟ್ ಲೋಕದಲ್ಲಿ ಕಾಣಿಸಿಕೊಳ್ಳೋಕೆ ಸಜ್ಜಾಗಿದ್ದಾರೆ. 6 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದಂಥ ಎಬಿ ಡಿವಿಲಿಯರ್ಸ್ ಶೀಘ್ರದಲ್ಲೇ ಮೈದಾನದಲ್ಲಿ ಬೌಲರ್ಗಳ ಬೆವರಿಳಿಸೋಕೆ ನಾನು ರೆಡಿ ಎಂದಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಟೀಮ್ನಲ್ಲಿ ನೋಡೋಕೆ ಆಗ್ತಿಲ್ವಲ್ಲ ಅನ್ನೋ ಬೇಸರ ಇರಬಹುದು, ಬಟ್ ಎಬಿಡಿ ಆಟವನ್ನ ನೋಡೋದಂತೂ ಪಕ್ಕ. ಸೊ ನೀವು ಕೂಡ ಎಬಿಡಿ ಅಭಿಮಾನಿಯಾಗಿದ್ದು ಅವರ ಕಂಬ್ಯಾಕ್ ಖುಷಿ ಕೊಟ್ಟಿದ್ಯಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.